ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಮಾಘ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಮಾಘ ಮಾಸದಲ್ಲಿ ಮಾಡಿದ ಸ್ನಾನ, ದಾನ, ಹೋಮ, ದೇವರ ಪೂಜೆ ಇತ್ಯಾದಿ ಎಲ್ಲವೂ ನಮಗೆ ಮಹಾಫಲವನ್ನು ಕೊಡುತ್ತವೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ರಥಸಪ್ತಮಿ ಹಬ್ಬವನ್ನು ಎಲ್ಲರೂ ಆಚರಿಸುತ್ತಾರೆ. ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಹುಣ್ಣಿಮೆವರೆಗೆ ಮಾಘ ಸ್ನಾನವನ್ನು ಆಚರಿಸಲಾಗುತ್ತದೆ. ಇದು ಅತ್ಯಂತ ಪವಿತ್ರದಾಯಕವಾಗಿದೆ. ರಥಸಪ್ತಮಿಯು ಸೂರ್ಯನಿಗೆ ಸಂಬಂಧಿತವಾದ ದಿನವಾಗಿದೆ. ಈ ದಿನ ಸೂರ್ಯನು ತನ್ನ ರಥವನ್ನು ಉತ್ತರ ದಿಕ್ಕಿಗೆ ಬದಲಿಸುತ್ತಾನೆ. ರಥಸಪ್ತಮಿಯ ವಿಶೇಷತೆ ಎಂದರೆ, ರಥಸಪ್ತಮಿಯಂದು ಸೂರ್ಯೋದಯದಲ್ಲಿ ನದಿ, ಸಮುದ್ರ, ಸಂಗಮಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಹಿಂದಿನ ಜನ್ಮದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಜಗತ್ತಿನಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಸೂರ್ಯೋದಯಕ್ಕೆ ಮಾಡುವ ಮಾಘ ಸ್ನಾನವು ತುಂಬ ಪುಣ್ಯಪ್ರದವಾಗಿದ್ದು, ಆಯುಷ್ಯ, ಆರೋಗ್ಯ, ಸಂಪತ್ತು ಪ್ರಾಪ್ತಿಯಾಗಿ ಸೂರ್ಯದೇವರ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ. ಪುರಾಣದ ಪ್ರಕಾರ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ದಾನೆ. ಒಬ್ಬ ರಾಜನಿಗೆ ರೋಗಿಷ್ಠನಾದ ಮಗನು ಜನಿಸಿದ್ದು. ಅವನು ರಥಸಪ್ತಮಿಯಂದು ಸೂರ್ಯಾರಾಧನೆ ಮಾಡುವುದರಿಂದ ರಾಜನ ಮಗನು ಆರೋಗ್ಯವಂತನಾಗುತ್ತಾನೆ ಹಾಗೂ ಬಲಿಷ್ಠನಾಗಿ ದೃಢಕಾಯನೂ ಆಗುತ್ತಾನೆ. ಹಾಗೂ ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯನ ಆರಾಧನೆ ಮಾಡಿ ಸೂರ್ಯನಿಂದ ಅಕ್ಷಯ ಪಾತ್ರೆಯನ್ನು ಪಡೆಯುತ್ತಾರೆ. ಅದರಂತೆ ಸತ್ರಾಜಿತ ರಾಜನೂ ಸಹ ಸೂರ್ಯನ ಆರಾಧನೆಯನ್ನು ಮಾಡಿ ಶಮಂತಕಮಣಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಸೂರ್ಯನ ಆರಾಧನೆಯು ರಥಸಪ್ತಮಿಯಂದು ಅತ್ಯಂತ ವಿಶೇಷವಾಗಿದೆ. ರಥಸಪ್ತಮಿಯಂದು ಅರ್ಕದೆಲೆಗೆ ಅಂದರೆ ಎಕ್ಕೆ ಎಲೆಗೆ ತುಂಬ ಪ್ರಾಮುಖ್ಯತೆ ಇದೆ. ಎಕ್ಕೆ ಎಲೆಯು ಸೂರ್ಯನ ಕಿರಣಗಳಲ್ಲಿನ ಸತ್ವವನ್ನು ಹೀರಿಕೊಂಡಿದ್ದರಿಂದ ಇದಕ್ಕೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಎಕ್ಕೆ ಎಲೆಯು ಚರ್ಮ ರೋಗ, ಕೀಲು ನೋವು, ಹಲ್ಲು ನೋವು ಇತ್ಯಾದಿ ಅನೇಕ ವ್ಯಾಧಿಗಳನ್ನು ಗುಣಪಡಿಸುವ ಅಂಶವನ್ನು ಹೊಂದಿದೆ. ಆದ್ದರಿಂದ ರಥಸಪ್ತಮಿ ದಿನ ಎಕ್ಕೆ ಎಲೆಯ ಸ್ನಾನ ಬಹಳ ಮಹತ್ವದ್ದಾಗಿದೆ. ಆ ದಿನ ಮನೆಯಲ್ಲಿಯೇ ಸ್ನಾನ ಮಾಡುವುದಾದರೆ ಸೂರ್ಯೋದಯಕ್ಕೆ 7 ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಮನೆಯಲ್ಲಿಯ ನೀರಿನಲ್ಲಿ ಗಂಗಾದಿ ಸಕಲ ನದಿ ಅಭಿಮಾನಿಗಳ ದೇವತೆಗಳನ್ನು ಸ್ಮರಣೆ ಮಾಡಿ ತಲೆಯ ಮೇಲೆ, ಭುಜದ ಮೇಲೆ, ತೊಡೆಯ ಮೇಲೆ, ಪಾದದ ಮೇಲೆ ಹೀಗೆ ಒಟ್ಟು 7 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು. ಇದರಿಂದ ನಮ್ಮ 7 ಜನ್ಮದ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ. 1 ಎಕ್ಕದ ಎಲೆಯನ್ನು ತಲೆಯ ಮೇಲೆ, 2 ಭುಜಗಳ ಮೇಲೆ 2 ಎಕ್ಕದ ಎಲೆ ಹಾಗೂ 2 ತೊಡೆಯ ಮೇಲೆ 1 ಎಲೆ ಹಾಗೂ 2 ಪಾದದ ಮೇಲೆ 1 ಎಲೆ ಹೀಗೆ ಒಟ್ಟು 7 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು. ರಥಸಪ್ತಮಿಯಂದು ನದಿ, ಸಮುದ್ರಗಳಲ್ಲಿ ಸ್ನಾನ ಮಾಡುವುದಾದರೆ 7 ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ನದಿಯಲ್ಲಿ 1 ಎಲೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು 1 ಎಲೆಗೆ 1 ಮುಳುಗು ಹಾಕುತ್ತಾ ಒಟ್ಟು 7 ಮುಳುಗು ಹಾಕಿ ಸ್ನಾನವನ್ನು ಮಾಡಬೇಕು. ನದಿಯಲ್ಲಿಯೇ ಆಗಲಿ ಅಥವಾ ಮನೆಯಲ್ಲಿ ಆಗಲಿ ಸ್ನಾನವನ್ನು ಮಾಡುವಾಗ ಈ ಸ್ನಾನ ಮಂತ್ರವನ್ನು ಹೇಳಿಕೊಳ್ಳಬೇಕು. ಸ್ನಾನದ ಮಂತ್ರ: ಯದ್ಯ ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ
ಶೋಕಂ ಚ ಮಾಕರಿ ಹಂತು ಸಪ್ತಮಿ ಏತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾ ಜ್ಞಾತೇ ಚ ಯತ್ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತ ಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ. ಈ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು. ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಸೂರ್ಯಾರ್ಘ್ಯ ಮಂತ್ರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮೀ ಸಹಿತೋ ದೇವ ಗ್ರಹಣಾರ್ಘ್ಯಂ ದಿವಾಕರ. ಈ ಮಂತ್ರವನ್ನು ಹೇಳಿಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ರಥಸಪ್ತಮಿ ಆಚರಣೆಯಿಂದ ನಮ್ಮ ಜನ್ಮಾಂತರದ ಎಲ್ಲ ಪಾಪಗಳು ನಾಶವಾಗುತ್ತವೆ. ರಥಸಪ್ತಮಿ ನಂತರ ಸೂರ್ಯನ ಶಾಖವು ಹೆಚ್ಚಾಗುತ್ತಾ ದೇಹದಲ್ಲಿ ನವಚೈತನ್ಯವು ಬರುತ್ತದೆ. ಸೂರ್ಯನು ಆರೋಗ್ಯವನ್ನು ಕರುಣಿಸುವವನಾಗಿದ್ದಾನೆ. ಸೂರ್ಯನ ಆರಾಧನೆಯಿಂದ ಎಲ್ಲ ರೋಗಗಳು ನಿವಾರಣೆಯಾಗುವುದಲ್ಲದೆ ಸೂರ್ಯನ ಕಿರಣಗಳಲ್ಲಿ ಎಲ್ಲ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಇದೆ. ಸೂರ್ಯನಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಹಾಕುವ ಪದ್ಧತಿ ಎಲ್ಲೆಡೆಯೂ ಇದೆ. ಸೂರ್ಯದೇವನ ರಥಕ್ಕೆ ಒಂದೇ ಚಕ್ರವಿರುತ್ತದೆ. ರಥಸಪ್ತಮಿಯಂದು ಒಂದೇ ಚಕ್ರವುಳ್ಳ ಸೂರ್ಯದೇವನ ರಥವನ್ನು ರಂಗೋಲಿಯಲ್ಲಿ ಬಿಡಿಸಿ ಪೂಜೆಯನ್ನು ಮಾಡುತ್ತಾರೆ. ಹಾಗೂ ಹಾಲನ್ನು ಉಕ್ಕಿಸಿ ಅವಲಕ್ಕಿ ಹಾಲಿನ ಪಾಯಸವನ್ನು ಮಾಡಿ ಸೂರ್ಯದೇವರಿಗೆ ನೈವೇದ್ಯವನ್ನು ಮಾಡಲಾಗುತ್ತದೆ. ರಥಸಪ್ತಮಿಯಂದು ಸಾಯಂಕಾಲ ಚಿಕ್ಕ ಮಕ್ಕಳಿಗೆಲ್ಲ ಮನೆಗೆ ಕರೆದು ಮನೆಯಲ್ಲಿನ ಮಗುವಿಗೆ ಹಣ್ಣುಗಳನ್ನು ಎರೆಯುವ ಪದ್ಧತಿ ಇದೆ. ಇದರಿಂದ ಮಕ್ಕಳಿಗೆ ಹಣ್ಣೆರೆಯುವುದರಿಂದ ಪೀಡಾ ಪರಿಹಾರವಾಗಿ ಮಕ್ಕಳಿಗೆ ಆಯುಷ್ಯ ಅಭಿವೃದ್ಧಿಯಾಗುತ್ತದೆ. ರಥಸಪ್ತಮಿಯಂದು ಸೂರ್ಯದೇವರ ಈ ಮಂತ್ರವನ್ನು ಹೇಳಿಕೊಂಡು ವಿಶೇಷವಾಗಿ ಸೂರ್ಯದೇವರ ಆರಾಧನೆಯನ್ನು ಮಾಡಬೇಕು. ಸೂರ್ಯ ಮಂತ್ರ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ.